ಕಾರ್ಯಕ್ರಮ ಒಳ್ಳೆಯದಾಗಿ ಮಾಡಕ್ಕೆ ನೀವೇನು ಚಾಂಪಿಯನ್ ಆಗಿದೆ. ಗ್ರೂಪ್ಸ್ಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಇವತ್ತು ರೈಲ್ವೆ ಸ್ಟೇಷನಲ್ಲಿ ಒಂದು ಶಾಪ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ವಿಜಯನಗರ ಇರ್ಬೋದು, ನಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ರೈಲ್ವೆ ಸ್ಟೇಷನ್ಸ್ ಯಾವ ಡೆನ್ಸಿಟಿ ಇದೆ ಅಲ್ಲಿ ಮಾಡ್ತಕ್ಕಂಥದ್ದು, ಜೊತೆಗೆ ಸಿಟಿ ಹೆಡ್ ಕ್ವಾರ್ಟರ್ ಬಸ್ ಸ್ಟ್ಯಾಂಡ್ಸ್ ಏನೇನಿದ್ದಾವೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಒಂದು ಆರ್ಥಿಕತೆಗೆ ಒತ್ತು ಕೊಡಬೇಕು ಅಂತೇಳಿ ಇವತ್ತು ಶಾಪ್ ಉದ್ಘಾಟನೆ ಮಾಡಿದ್ವಿ. ಇದಕ್ಕೆ ನಮ್ಮ ಮೇಯರ್ ಹೇಳಿಲ್ಲ, ಎಲ್ಲರೂ ಕೂಡ ತಗೋಬೇಕು. ಈಗ ನಾನು ಕೂಡ ಫಸ್ಟು ನಾನು ಬೋಣಿ ಇವತ್ತು ವ್ಯಾಪಾರ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ನಾವು ದೇಶಿಗೆ ಸಪೋರ್ಟ್ ಮಾಡಬೇಕು. ಬೆಣ್ಣೆ ಬಿಸ್ಕೆಟು, ನಿಪ್ಪಟ್ಟು, ಚಕ್ಲಿ, ಅಕ್ಕಿ ರಸ, ಶೇಂಗಾ ಉಂಡೆ, ಕಡಲೆ ಅನ್ನ ಮಾಡ್ತಾಯಿದ್ದೀವಿ. ಅದರಿಂದ ಚೆನ್ನಾಗಿ ಒಬ್ಬರಿಗೆ ಅಲ್ಲದೆ ಒಬ್ಬರು ಮಹಿಳೆ ಮಾಡೋದ್ರಿಂದ 4-5 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸರ್. ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ. ಒಂದು SHGಗೆ ಈ ಶಾಪ್ ನಡೆಸೋಕ್ಕೆ ನಾವು ಕೊಡ್ತೀವಿ. ಅದರಲ್ಲಿ ಬೇರೆ ಬೇರೆ SHGಗಳಿಂದ ಯಾವ್ಯಾವ ಉತ್ಪನ್ನಗಳು ಆಗಿದೆ ಅವರು ಇಲ್ಲಿ ಸೆಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಬರೀ ಒಂದು SHGಗೆ ಲಾಭ ಮಾತ್ರ ಅಂತ ಅಲ್ಲ, ಈ SHG ಯಾರು ನಡೆಸ್ತಾರೆ ಅವ್ರಿಗೂ ಕೂಡ ಲಾಭ ಬರ್ತದೆ, ಮತ್ತು ಯಾವ SHGದು ಉತ್ಪನ್ನಗಳು ಇಲ್ಲಿ ಮಾರಾಟ ಆಗ್ತದೆ ಅಷ್ಟು ಲಾಭ ಎಲ್ಲ SHGಸ್ಗೂ ಬರ್ತದೆ. ಒಂದು SHGಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ 30 SHGಸ್ಗೆ ಬೆನಿಫಿಟ್ ಆಗ್ತದೆ, ಮತ್ತು ಅವರಿಗೆ ಒಂದು ಒಳ್ಳೆಯ ಕನ್ಸ್ಯೂಮರ್ಸ್ ಟ್ರಾಫಿಕ್ ಸಿಗ್ತದೆ. ಡಿಸ್ಪ್ಲೇ ಆಗೋಕ್ಕೆ ಅವರಿಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಜಾಗ ಇರಲಿಲ್ಲ. ಸೊ ರೈಲ್ವೆ ಸ್ಟೇಷನ್ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್ ಅಂತ ಹೇಳಿ ಅದಕ್ಕೆ ಈ ಯೋಜನೆಯಲ್ಲಿ ನಾವು ಎಲ್ಲ SHGಸ್ಗೆ ಶೆಲ್ಫ್ ಅಲ್ಲಿ ಹಾಕೋಕ್ಕೆ ಅವಕಾಶ ಕೊಡ್ತೀವಿ. It is such a pride for Karnataka that we have exclusive ಪ್ರಚಾರಪಡಿಸಿದಂಥವರು ದಾಸರು. ಆ ದಾಸ ಸಾಹಿತ್ಯದಲ್ಲಿ ಸಾಮಾನ್ಯ ಜನಕ್ಕೂ ಸಹ ಸಂಗೀತದ ಮೂಲಕ, ಕರ್ನಾಟಕ ಸಂಗೀತದ ಮೂಲಕ ಅವರ ಜೀವನದ ಭಾವನೆಗಳನ್ನು ಮತ್ತು ಜೀವನೋಲ್ಲಾಸವನ್ನು, ಮೌಲ್ಯತೆಯನ್ನು ಕಲ್ಪಿಸಿಕೊಟ್ಟಂತಹ ಆ ಮಹಾನ್ ಸಾಧಕರು, ದಾಸ ಸಾಹಿತ್ಯದ ಪಿತಾಮಹರುಗಳು. ಅಂತಹ ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನಲ್ಲಿ ಆಯೋಜಿಸಿರೋದು ತುಂಬ ಉತ್ತಮವಾದಂಥ ಕಾರ್ಯಕ್ರಮ. ಇದು ಎಲ್ಲರಿಗೂ ತಲುಪಬೇಕು. ಇದನ್ನು ಆಯೋಜನೆ ಮಾಡುವ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಮಟ್ಟದ ಪ್ರಯೋಗಗಳಾಗಬೇಕು. ಕಾರಂತರ ಕುರಿತಾಗಿ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅವರನ್ನು ನಾನು ಟ್ರಸ್ಟ್ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಕಾರಂತ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೇನೆ. NSS ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಗೆಜ್ಜೆಯನ್ನು ಕಟ್ಟಲಾಗಿದೆ. ಆ ಗೆಜ್ಜೆ ಅವರೊಬ್ಬ ಕಲಾವಿದ ಅಂತ ಹೇಳುತ್ತೆ. ಒಂದು ಕೈಯಲ್ಲಿ ಡಂಗುರವನ್ನು ಹಿಡಿಯಲಾಗಿದೆ. ಅದೇನು ಅಂತ ಕೇಳಿದ್ರೆ ಅವರೊಬ್ಬ ಭಾವನೆಗಳನ್ನು ಬೀಸಬಲ್ಲ ಬಂಡಾಯಗಾರ ಅಂತ ಹೇಳುತ್ತಂತೆ. ಜನಿವಾರದ ರೀತಿಯಲ್ಲೇ ಒಂದು ಬಳ್ಳಿ ಸುತ್ತಿದೆ ಅವರ ಮೈಗೆ. ಅದೇನು ಅಂತ ಕೇಳಿದ್ರೆ ಅದು ಜನಿವಾರ ಅಲ್ಲ, ಅದು ಪರಿಸರದ ಬಳ್ಳಿ ಅಂತ ಹೇಳಿ ಉಲ್ಲೇಖ ಮಾಡಲಾಗುತ್ತೆ. ಹೀಗೆ ಕಾರಂತರ 10 ಮಕ್ಕಳನ್ನು ಬಿಂಬಿಸುವಂಥ ರೇಖಾಚಿತ್ರವನ್ನು KK ಹೆಬ್ಬಾರರು ಬರೆದದ್ದನ್ನು ನೋಡಿ ನಾವೆಲ್ಲ ಖುಷಿಪಟ್ಟಿದ್ದೆವು. ಹಾಗಾಗಿ ಕಾರಂತರು 10 ಮಕ್ಕಳನ್ನು ಬಿಂಬಿಸುವಂಥ
ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ. ಕಠೋರವಾಗಿ ಬರೆಯುವುದನ್ನು, ವಾಸ್ತವಿಕವಾಗಿ ಹೇಳುವುದನ್ನು ಕಾರಂತರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆಮೇಲೆ ನಾನು ಅವರ ಪ್ರತಿಪಟದಿಂದ ಓದಿದ ಬಳಿಗೆ ಗೊತ್ತಾಯಿತು, ಇದು ಒಂದು ರೀತಿ ಕನ್ನಡದ ಮೊತ್ತ ಮೊದಲ ದಲಿತ್ ನಾವೆಲ್, ಕನ್ನಡದ ಮೊತ್ತ ಮೊದಲ ದಲಿತ್ ನಾವೆಲ್. ಜೊತೆಗೆ ಭೂಮಿಯ ಪ್ರಶ್ನೆಯನ್ನು ಮೊತ್ತ